ಅದ್ದೂರಿ ಮದುವೆಯಾದ ಬಳಿಕ ಹನಿಮೂನ್ನಲ್ಲೇ ಬ್ರೇಕಪ್ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ಸಾದಂತಹ ಗಾನವಿ ಮತ್ತು ಸೂರಜ್ ಸುಯಿಸೈಡ್ ಕೇಸ್ ಇದೀಗ ಸಂಚಲನವನ್ನ ಮೂಡಿಸ್ತಾ ಇದೆ. ನಾಗ್ಪುರದಲ್ಲಿ ಸೂರಜ್ ಸುಯಿಸೈಡ್ ಮಾಡಿಕೊಂಡಿದ್ದು, ಸದ್ಯ ಬೆಂಗಳೂರು ನಿವಾಸಕ್ಕೆ ಸೂರಜ್ ಮೃತದೇಹವನ್ನ ತರಲಾಗ್ತಾ ಇದೆ. ವಿದ್ಯಾರಣ್ಯಪುರದ ಸೂರಜ್ ನಿವಾಸಕ್ಕೆ ಆತನ ಮೃತದೇಹ ಆಲ್ರೆಡಿ ತರಲಾಗಿದ್ದು, ಮನೆ ಬಳಿ ಸೂರಜ್ ಸಂಬಂಧಿಕರು ಮತ್ತು ಆಪ್ತರು ಜಮಾಯಿಸಿದ್ದಾರೆ. ಗಾನವಿ ಆತ್ಮಹತ್ಯೆ ಬಳಿಕ ಈ ಸೂರಜ್ ತನ್ನ ಫ್ಯಾಮಿಲಿ ಜೊತೆ ನಾಗ್ಪುರಕ್ಕೆ ಎಸ್ಕೇಪ್ ಆಗಿದ್ದ. ಕುಟುಂಬ ಸಮೇತ ನಾಗ್ಪುರದ ಸಂಬಂಧಿಕರ ಮನೆಗೆ ಇವರೆಲ್ಲ ತೆರಳಿದ್ರು. ಸೂರಜ್ ತಾಯಿ ಕೂಡ ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಯತ್ನ ಮಾಡಿದ್ದು, ಆಕೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯ ನಾಗ್ಪುರದಲ್ಲಿ ಎಲ್ಲಿ ಸೂರಜ್ ಆತ್ಮಹತ್ಯೆಗೆ ಶರಣಾದ್ರು, ಅಲ್ಲೇ ಗಾನವಿ ಕುಟುಂಬದ ವಿರುದ್ಧ ಸೂರಜ್ ಕುಟುಂಬ ದೂರೊಂದನ್ನ ದಾಖಲಿಸಿದೆ. ಸಂಚಲನ ಮೂಡಿಸ್ತಾ ಇದೆ ಈ ಸುಯಿಸೈಡ್ ಕೇಸು. ಬಟ್ ಸ್ಟಿಲ್ ಮದುವೆಯಾದಂಥ ಜೋಡಿ ಇಬ್ಬರೂ ಇಲ್ಲ. ಈಗ ಗಾನವಿ ಸಾವಿನ ಬೆನ್ನಲ್ಲೇ ಪತಿ ಸೂರಜ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ನೆನೆಯಷ್ಟೇ ಈ ವಿಚಾರ ಬೆಳಕಿಗೆ ಬಂತು. ಆ್ಯಂಡ್ ಇದೀಗ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವಂತಹ ಅವರ ಮನೆಗೆ, ಸೂರಜ್ ಮನೆಗೆ ಆತನ ಶವ ತೆಗೆದುಕೊಂಡು ಬರಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಸ್, ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಂಥ ದುರಂತ ಇದು. ಇನ್ನೂ ಕೆಲವು ದಿನ ಆಗಿತ್ತು ಅಂತ ಅನ್ಸುತ್ತೆ ಆ ಮದುವೆ ಮನೆ ಸಂಭ್ರಮ, ಆ ಚಪ್ರ ಎಲ್ಲ ತೆಗೆದು. ಅಷ್ಟು ಬೇಗ ಆಗಲೇ ಸಾವಿನ ಸೂತಕ ಈ ಮನೆಗೂ ಆ ಮನೆಗೂ. ಇದೀಗ ಇದರ ಜೊತೆಗೇನೆ ಸೂರಜ್ ಕುಟುಂಬಸ್ಥರು ನಾಗ್ಪುರದಲ್ಲಿ ಗಾನವಿ ಕುಟುಂಬಸ್ಥರ ಮೇಲೆ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಇದರ ಪ್ರೊಸೀಜರ್ಸು ನೆಕ್ಸ್ಟು ಹೆಂಗಾಗುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಬಿಕಾಸ್ ಆಲ್ರೆಡಿ ಫಸ್ಟು ವಿದ್ಯಾರಣ್ಯಪುರದಲ್ಲಿ ಒಂದು ಕಂಪ್ಲೇಂಟ್ ಇತ್ತು, ಲೈಕ್ ಗಾನವಿ ಸುಯಿಸೈಡ್ ಮಾಡಿಕೊಂಡಿದ್ದು. ಅದಕ್ಕೆ ಕಾರಣ ಏನು ಅಂತೆಲ್ಲ ಅವ್ರ ಕುಟುಂಬಸ್ಥವರೆಲ್ಲ ಉಲ್ಲೇಖ ಮಾಡಿದರು. ಇದೀಗ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯಭೀತರಾಗಿ ಅಥವಾ ಅವಮಾನ ತಾಳಲಾರದೆ ಅಥವಾ ಪಾಪ ಪ್ರಜ್ಞೆಯಿಂದಾದರೂ ಸೂರಜ್ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂಥ ಚರ್ಚೆಗಳಿದೆ. ಇದರ ನಡುವೆ ಸೂರಜ್ ಫ್ಯಾಮಿಲಿ ಕೂಡ ಒಂದು ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿರೋದು ನಾಗ್ಪುರ ಸ್ಟೇಷನ್ನಲ್ಲಿ. ಸದ್ಯ ವಿದ್ಯಾರಣ್ಯಪುರದ ಸೂರಜ್ ನಿವಾಸದ ಬಳಿಯ ದೃಶ್ಯ ಗಮನಿಸ್ತಾ ಇರೋದು. ನಾಗ್ಪುರದಿಂದ ಸೂರಜ್ ಮೃತದೇಹವನ್ನು ತರಲಾಗಿದೆ ಅವರ ನಿವಾಸಕ್ಕೆ. ಈ ಸಂದರ್ಭ ಸೂರಜ್ ಸಂಬಂಧಿಕರು ಆಪ್ತರೆಲ್ಲ ಜಮಾಯಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಲ್ಲಿಗೆ ಬಂದಿದೆ ಈ ಸಮಾಜ, ಎಷ್ಟು ದುಸ್ಥಿತಿ, ಹೀನಾಯ ಸ್ಥಿತಿ ಅಂದರೆ, ಒಂದೂವರೆ ತಿಂಗಳ ಹಿಂದೆ ಎಲ್ಲ ಅದ್ಧೂರಿಯಾಗಿ ಮದುವೆ ಆಗಿದ್ರು. ಆ ವಿಜುವಲ್ಸನ್ನು ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ. ಅಷ್ಟೆಲ್ಲ ಖುಷಿಯಾಗಿ ಅದ್ಧೂರಿಯಾಗಿ ಮದುವೆ ಆದಂಥವ್ರು 1.5 ತಿಂಗಳಿಗೆಲ್ಲ ಹೆಣವಾಗಿ ಹೋಗ್ತಾರೆ. ಅದು ಗಂಡು ಹೆಣ್ಣು ಇಬ್ಬರೂ ಇರೋದಿಲ್ಲ ಅಂತ ಹೇಳಿದ್ರೆ, ಏನು ಮದುವೆ ಅಂದರೆ ಏನು ಅಂದ್ಕೊಂಡಿದ್ದಾರೆ? ಬರೀ ಫೋಟೋಶೂಟು, ಅದ್ಧೂರಿತನ ಪ್ರದರ್ಶನ, 2 ಕುಟುಂಬದವರು ಮಾತ್ರವಲ್ಲದೆ ನಮ್ಮ ಇಡೀ ಖಾನ್ದಾನ್ಗೆಲ್ಲಾನು ನಮ್ಮ ಅದ್ಧೂರಿತನ ತೋರಿಸ್ತೀವಿ ಅಂತನಾ? ಜೀವನ ಅನ್ನೋದು ಎಲ್ಲಿಗೆ ಬರ್ತಾ ಇದೆ? ಏನು ಥಾಟ್ಸ್ ಇಟ್ಕೊಂಡಿದ್ದಾರೆ ಈ ಮದುವೆ ಆಗೋರು ಮತ್ತು ಕುಟುಂಬಸ್ಥರೆಲ್ಲ? ಇಲ್ಲ, ಅವೆಲ್ಲ ಸುಳ್ಳೆ. ಯಾವುದೂ ನಾವು ಇದು ಮಾಡಿಲ್ಲ. ಕೊಟ್ಟಿದ್ದೆ ಇಲ್ಲಿ ವಿಜಯನಪುರದಲ್ಲಿ ಎಲ್ಲ ಅವ್ರದ್ದೇ. ಅವರು ಸರಿ ಮುಚ್ಚಿಕೋಸ್ಕರಗೆ ನಮ್ಮನ್ನು ಈ ಥರ ಎಲ್ಲ ಇದು ಮಾಡಿ. ಚೆನ್ನಾಗಿತ್ತು ಮದುವೆ ಆದ, ಎಲ್ಲ ಚೆನ್ನಾಗಿತ್ತು, ಎಲ್ಲ ಆಯಿತು. ನೀವೇ ಹೇಳಿ, ಎರಡು ತಿಂಗಳಾಗಿಲ್ಲ, ಆವಾಗ ಇದೆಲ್ಲ ಮಾಡೋಕ್ಕಾಗ್ತದ? ಸುಮ್ಮನೆ ದೌರಿ ಅಂತ ನಮಗೇನು ಬೇಕಾದಲ್ಲ ದೌರಿ. ನಮಗಿರೋ ಆಸ್ತಿ ಪಾಸ್ತಿನೇ ಬೇಜಾನಿದೆ. ಇದೆಲ್ಲ ಇದ್ರೂ ಸುಮ್ಮನೆ ನಮ್ಮ ಹುಡುಗನ ಬಗ್ಗೆ ನೋಡಿ, ಇವರು ಅದು ನೋಡಿ ಆ ಅವಮಾನ ತಡೀಲಾದ್ರೆ ತಿಳ್ಕೊಂಡು ನಮಗೆ ಆಗ್ಬೋದು. ನಮ್ಮ ತಂಗಿನೇ ಸ್ವಂತ. ಸುಳ್ಳು ಸರ್, ದೇವರೇ ಅವೆಲ್ಲ ಸುಳ್ಳು. ಯಾವುದು ಹೇಳಿಲ್ಲ. ನಮ್ಮವರೇ ಡೈಮಂಡ್ ತೆಗೆದು ಕೊಟ್ಟಿದ್ದಾರೆ, ತಂಗಿ ಹುಡುಗಿ ಚೆನ್ನಾಗಿದೆ ಅಂತ, ಆ ಥರ. ಪುರುಷತ್ವ ವಿಚಾರಕ್ಕೆಲ್ಲ ಅವೆಲ್ಲ ಸುಳ್ಳು, ಎಲ್ಲ ಸುಳ್ಳು. ಅಪ್ಪ ಯಾರು ನೋಡಿದ್ದಾರೆ ಪುರುಷತ್ವ ಅಂತ? ಅವ್ರು ನೋಡಿದ್ದಾನೆ ಅವರ ಚಿಕ್ಕಪ್ಪ? ಏನೂ ಇಲ್ಲ, ಯಾವನ್ನೂ ನೋಡಿಲ್ಲ, ಯಾವುದಿಲ್ಲ. ಸುಮ್ಮನೆ ಆ ಥರ ಮಾಡಿದ್ದಾರೆ ಅಷ್ಟೇ. ಗೊತ್ತಿದ್ದೆ ಮದುವೆ ಮಾಡ್ತಾರೆ? ಇಲ್ಲ, ನಮಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಅದು ನಮ್ಮ ತಂಗಿ ಏನಿಲ್ಲ.
ಎಲ್ಲ ಸುಳ್ಳು ಅಪಾದನೆ ಮಾಡಿ ನಮ್ಮನ್ನು ಈ ಥರ ಮಾಡಿದ್ದಾರೆ ನಮ್ಮ ತಂದೆ. ಮದುವೆಯಾಗಿ 1.5 ತಿಂಗಳು ಫಸ್ಟ್ ನೈಟ್ ಆಗಲಿಲ್ಲ, ಫಸ್ಟ್ ನೈಟ್ ಮಾಡ್ಕೊಂಡಿರಲಿಲ್ಲ, ಈ ಥರದ್ದೆಲ್ಲ ಅಲಿಗೇಷನ್. ಅದೆಲ್ಲ ಭಾಳ ಇದೆ ಹೇಳೋದು. ಎಲ್ಲರೂ ಸುಮ್ಮನೆ ಅದನ್ನು ಹುಟ್ಟಿಸ್ಕೊಂಡು ಹೇಳೋದು. ನಾವು ಅವೆಲ್ಲ ಹೇಳ್ಬಾರ್ದು. ಒಂದು ಹೆಣ್ಮಗು ಮೇಲೆ ನಾವು ಅವೆಲ್ಲ ಅಪಾದನೆ ಮಾಡಬಾರ್ದು. ಅದೆಲ್ಲ ಸತ್ಯ ಕತೆ, ಸುಮ್ಮನೆ ಅವ್ರು ಮಾಡಿರೋದು. ಅವ್ರ ದೊಡ್ಡಮ್ಮ ಅವರು ಎಲ್ಲ ಸೇರಿ ಚಿಕ್ಕಪ್ಪರೆಲ್ಲ ಅದು ಮಾಡಿರೋದು. ನಾನು ಟಿ ವಿನಲ್ಲೇ ನೋಡಿದ್ದು, ಎಲ್ಲ ಟಿ ವಿನಲ್ಲೇ ನೋಡಿದ್ದು. ನಾವು ಒಬ್ಬ ಹೆಣ್ಮಗು ನಾನು ಶೋಷಣೆ ಮಾಡೋಲ್ಲ, ಆದರೆ ಅವ್ರದ್ದೇ ತಪ್ಪು ಇದೆ. ಎಲ್ಲ ಇರೋದ್ರಿಂದ ಅವ್ರದ್ದೇ ತಪ್ಪು. ಏನು ಹೇಳ್ತೀರಿ ಅಂತ ತಾವೇನು ಹೇಳ್ತೀರಿ ತಪ್ಪು? ನಾವು ಅವರು ನಿಮ್ಮ ಮೇಲೆ ಎಲಿಗೇಷನ್ ಮಾಡಿದಾರಲ್ವಾ, ಹಾಗಾಗಿ ನೀವು ಏನು ಹೇಳ್ತೀರಿ ಅಂತ? ನಾವು ಏನು ಅವ್ರು ಹೇಳ್ತಿರೋ ಫಸ್ಟ್ ನೈಟ್ ಆಗಿಲ್ಲ, ಮತ್ತೆ ಪೆಟ್ರೋಲ್ ಆಗಿಲ್ಲ, ಮತ್ತೆ ಹಣಕ್ಕೆ, ದುಡ್ಡಿಗೆ, ಬಂಗಾರಕ್ಕೆ ಅವೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಸುಮ್ಮನೆ ಪುರುಷತ್ವ ನಪುಂಸಕ ಅಂತ ಏನೋ ಹೇಳ್ತಾ ಇದ್ದಾರೆ. ಅವೆಲ್ಲ ಸುಳ್ಳು. ಇವರೇನು ಹೋಗಿ ನೋಡಿದ್ದಾರೆ ನಪುಂಸಕ ಅವನು ಇದ್ದಾರೆ ಅಂತ ಕೇಳಿದೆ. ಅವ್ನು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅಲ್ಲಿ ಭಾಳ ಜನ ಅವ್ನು ಇರೋಷ್ಟು ಫ್ರೆಂಡ್ಸ್ ಯಾರು ಇಲ್ಲ, ಅಂಥ ಒಳ್ಳೆ ಹುಡುಗ ಅವನು. ಅವ್ರಿಗಿನೂ ಅವನು ಒಳ್ಳೆಯವ್ರ ಥರನೇ ಕಾಣಿದ್ರು. ಆದ್ದರಿಂದ ನಮ್ಮ ತಂಗಿಗೆ ಹೋಗಿ ಮದುವೆ ಮಾಡ್ಕೊಂಡು ಬಂದರು. ನಾವು ಕೂಡ ಸುಮಾರು ಭಾಳ ಚೆನ್ನಾಗೇ ಮದುವೆ ಮಾಡಿದ್ರು. ಅವ್ರಿಗಿಂತ ನಾವೇ ಚೆನ್ನಾಗಿ ಮದುವೆ ಮಾಡಿದ್ರು. ಸರ್, ಈಗ ನಾವು ಕೇಳೋದು ಪ್ರಶ್ನೆ ಅಲ್ಲ. ಈಗ ಅವ್ರು ಆರೋಪ ಮಾಡಿದ್ರು, ನಾವು ನಿಮ್ಮ ಹತ್ರ ಕೇಳ್ತಿದ್ವಿ. ಶ್ರೀಲಂಕಾಕ್ಕೆ ಹೋಗಿದ್ರು, 4 ದಿನಕ್ಕೆ ವಾಪಸ್ ಬಂದರು. ಅದು ಏನು ನಡೀತು ಅಲ್ಲಿ, ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಅಷ್ಟು ಮಾತ್ರ ಹೇಳ್ಬೋದು. ಅದು ಯಾಕೆ ಬಂದು ಏನು ಎಲ್ಲ ಬಂದಾದ್ಮೇಲೆ ಗೊತ್ತಾಗುತ್ತೆ. ಹೌದು ಅಷ್ಟು ಮಾತ್ರ ಹೇಳ್ಬೋದು. ಯಾವತ್ತಾದ್ರೂ ಏನು ಗಲಾಟೆ ಅವರಿಬ್ಬರು? ಇಲ್ಲ ಸರ್, ಯಾವ ಗಲಾಟೆನೂ ಆಗಿಲ್ಲ, ಯಾವುದೂ ಇಲ್ಲ. ಪಾಪ ನಾನು ಎಲ್ಲ ಫಂಕ್ಷನ್ಗೂ ಬಂದು ನಮ್ಮಲ್ಲೇ 3 ಮದುವೆ ಆದವು. ಇಬ್ಬರು ಎಲ್ಲ ಜೊತೆಗೆ ಬಂದಿದ್ದು. ಮದುವೆಗೆ ಬಂದು ನಾನು ಮಾತಾಡ್ತಿ ಎಲ್ಲ ಮಾಡಿದ್ದು. ನಾವು ಭಾಳ ಅನ್ಯೋನ್ಯಾಗೆ ಇದ್ದವರು. ಆದರೆ ಅದು ಶ್ರೀಲಂಕಾ ಹೋಗಿ ಬಂದು ಅದೇನಾಯಿತು, ಅದು ಏನಾದರೂ ಯಾಕೆ ಹೋಗಿದ್ರು ಸೂರಜ್ ಅವರು ಅಂತ ಅದು ನಮಗೆ ಅದು ಅರ್ಥ ಆಗಿಲ್ಲ. ಯಾಕೆಂದರೆ ನಮ್ಮ ಅದ್ರ ಬಗ್ಗೆ ನನಗೇನು ಗೊತ್ತಾಗ್ತಾ ಇಲ್ಲ. ಸರಿ, ಗಾನವಿ ಅವ್ರಿಗೂ ಕೂಡ ಬೇರೆ ಒಂದು ಪ್ರೀತಿ ಇತ್ತು. ಅದು ಪೇಪರ್ದಾಗೆಲ್ಲ ಬಂದಿದೆ ನೋಡಿ. ನಮ್ಮ ಗಮನಕ್ಕೆ ಅದೆಲ್ಲ ಹೋದೆ ಆದಮೇಲೆ ಅವ್ರಿಗೆ ಮದುವೆ ಆದಮೇಲೆ ಶ್ರೀಲಂಕಾದಲ್ಲೇ ಏನೋ ಅದ್ರ ಬಗ್ಗೆ ಏನೋ ಆಗಿದೆ. ಅದು ಹೇಳ್ಬೋದು. ಅದ್ರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ ಅಷ್ಟೊಂದು. ಸೂರಜ್ ತಾಯಿ ಹೇಗಿದ್ದಾರೆ? ಬರ್ತಾರೆ, ಪರವಾಗಿಲ್ಲ ಈಗ, ಸ್ವಲ್ಪ ಪರವಾಗಿಲ್ಲ. ಆರೋಗ್ಯ ಪರವಾಗಿಲ್ಲ ಈಗ. ಅವರು ಏನೋ ಮನ್ಸಿಗೆ ನೋವು ಮಾಡ್ಕೊಂಡು ಇಬ್ಬರು ಒಂದೇ ಇದರಲ್ಲಿ ಮಾಡಿದ್ರಂತೆ, ಹ್ಯಾಂಗೆ ಮಾಡ್ಕೊಂಡಿದ್ದಾರೆ ಒಟ್ಟಿಗೆ. ಅದೇನೋ ಅವನು ಹೋಗಿದ್ದಾನೆ, ಇವರು ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾರಂತೆ ಅಂತ ಹೇಳ್ತಾರೆ ಅವರು ಅಲ್ಲಿ ಓದಿರೋರು. ಅದೇನಾಯಿತು ಏನು ನಮಗೆ ಯಾರು ನೋಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ನಾಗ್ಪುರದಲ್ಲ ಮಾಹಿತಿ ಏನಾರಿಗೆ ಇಲ್ಲ. ಅದು ನಮ್ಮಲ್ಲಿ ಯಾರ್ಯಾರು ಹೋಗಿದ್ದು ಹುಡುಗರು ನಮ್ಮವರೇ, ಯಾರು ಏನು ಅಂತ ಸರಿಯಾಗಿ ಗೊತ್ತಿಲ್ಲ ನಮಗೆ. ನಿಮ್ಮ ಹೆಸರು? ನೀವು ಸೂರಜ್ ಅವರಿಗೆ? ನಾನು ಸೂರಜ್ ಮಾವ. ಹೆಸರು? ನನ್ನ ಹೆಸರು ಗೋಪಾಲ್. ಈಗ ಪ್ರಕ್ರಿಯೆ ಹೆಂಗಿರುತ್ತೆ ಸೂರಜ್ ಅವ್ರಿಗೆ, ಎಲ್ಲಿ ಏನು ಮಾಡಬೇಕು ಅಂತ ಮುಂದಿನ